ಇದೀಗ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಕೈಕಂಬ ಪ್ರದೇಶದಲ್ಲಿ ಮನಮಾತಾಗಿರುವ ಪ್ರಸ್ತುತ ಸಂಸ್ಥೆ ಝಹರಾ ಇಂಟರ್ನ್ಯಾಷನಲ್ ಸ್ಕೂಲ್ ಮರ್ಕಜ್ ಕೈಕಂಬಕ್ಕೆ ಭೇಟಿ ನೀಡಿದ್ದೇನೆ. ಈ ಪರಿಸರದಲ್ಲಿ ಹೆಸರುವಾಸಿಯಾಗಿರುವ ಈ ಶಾಲೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಇಲ್ಲಿಯ ವಿದ್ಯಾರ್ಥಿಗಳಲ್ಲಿ ಕೇಳಿ ತಿಳಿಯೋಣ. ನಮಸ್ತೆ. ನಾನು ನ್ಯೂಸ್ ರಿಪೋರ್ಟರ್. ನನ್ನ ಹೆಸರು ರಿಮ್ಶಾ. ನನ್ನ ಹೆಸರು ಸಫಿಯಾಯಿಜಾ. ಸಫೀಜರವರೇ, ನೀವು ಈ ಶಾಲೆಯಲ್ಲಿ ಎಷ್ಟು ವರ್ಷದಿಂದ ಕಲಿಯುತ್ತಾ ಇದ್ದೀರಾ? ನಾನು 6 ವರ್ಷಗಳಿಂದ ಕಲಿತಾ ಇದ್ದೇನೆ. ಗುಡ್ ಸಫೀಜರವರೇ, ನಿಮ್ಮ ಈ ಸಂಸ್ಥೆಯು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಸರುವಾಸಿಯಾದ ಸಂಸ್ಥೆಯು. ನೀವು 6 ವರ್ಷದಿಂದ ಕಲಿಯುತ್ತಾ ಇದ್ದೀರಾ. ಈ ಕಳೆದ 8 ವರ್ಷಗಳಲ್ಲಿ ಈ ಮಟ್ಟಕ್ಕೆ ಬೆಳೆಯಲು ಈ ಸಂಸ್ಥೆಗೆ ಹೇಗೆ ಸಾಧ್ಯವಾಯಿತು? ಅಲ್ಹಮ್ದುಲಿಲ್ಲಾ, ನಿಮ್ಮ ಮಾತಿನಿಂದ ನಮಗೆ ಬಹಳ ಸಂತೋಷ. ಹೌದು ಮೇಡಮ್, ಕಳೆದ 8 ವರ್ಷಗಳಿಂದಲೂ ಈ ಸಂಸ್ಥೆಯು ಬಹಳ ಉತ್ತಮವಾದ ಸಾಧನೆಯನ್ನು ಮಾಡಿದೆ. ಪ್ರಪ್ರಥಮವಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣ, ಸ್ನೇಹಿತರಂತೆ ಕಲಿಸಿಕೊಡುವ ಶಿಕ್ಷಕ ವೃಂದ, ಇದು ಈ ಸಂಸ್ಥೆಯ ವಿಜಯಕ್ಕೆ ಬಹುದೊಡ್ಡ ಕಾರಣ. ಸಂಸ್ಥೆಯ ಚಾನ್ಸಲರ್ ಆದ ಬದ್ರುದ್ದೀನ್ ಅಸರಿ ಉಸ್ತಾದರ ನಿರ್ದೇಶನದಿಂದ ಸಂಸ್ಥೆಯು ದಾಪುಕಾಲಿಡುತ್ತಾ ಸಾಗುತ್ತಾ ಇದೆ. ಕಳೆದ ಬಾರಿ ನಡೆದ ನ್ಯಾಷನಲ್ ಲೆವೆಲ್ ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ಸಂಸ್ಥೆಯ 7 ವಿದ್ಯಾರ್ಥಿಗಳು ಚಿನ್ನದ ಪದಕವನ್ನು ಪಡೆದಿದ್ದಾರೆ. ನಮ್ಮ ಸುತ್ತಮುತ್ತಲಿನಲ್ಲಿ ಹಲವು ಮದ್ರಸಾಗಳಿವೆ. ಇವೆಲ್ಲಕ್ಕಿಂತಲೂ ಉತ್ತಮವಾಗಿ ಈ ಬಾರಿಯ ಪ್ರತಿಭಾ ಸಂಗಮ ಕಲಾ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ 5 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಈ ಬಾರಿಯ ಝಹರಾ ಫೆಸ್ಟ್ ಹಾಗೂ ಅದಕ್ಕೆ ಅನುಬಂಧಿಸಿ 2 ವಾರಗಳಿಂದ ನಡೆದ ವಿವಿಧ ರೀತಿಯ ಕಾರ್ಯಕ್ರಮಗಳು ನಮ್ಮ ಸುತ್ತಮುತ್ತಲಿನ ಇತರ ಶಾಲೆಗಳನ್ನು ಮೀರಿಸಿದೆ ಎಂಬುದರಲ್ಲಿ 2 ಮಾತಿಲ್ಲ. ಒಟ್ಟಿನಲ್ಲಿ ಹೇಳುವುದಾದರೆ, ಪೂರ್ಣವಾಗಿ ಇಸ್ಲಾಮಿನ ಚೌಕಟ್ಟಿನೊಂದಿಗೆ ಧಾರ್ಮಿಕ ಹಾಗೂ ಲೌಕಿಕ ವಿದ್ಯಾಭ್ಯಾಸವನ್ನು ಪಡೆಯಬೇಕು ಎಂದು ಈ ಪರಿಸರದಲ್ಲಿದ್ದರೆ ಅದು ನಮ್ಮ ಝಹರಾ ಇಂಟರ್ನ್ಯಾಷನಲ್ ಸ್ಕೂಲ್ ಮರ್ಕಜ್ ಕೈಕಂಬ ಮಾತ್ರವಾಗಿದೆ. ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಸಫೀಜರವರೇ. ಆತ್ಮೀಯ ವೀಕ್ಷಕರೇ, ಸಫೀಜರವರ ಮಾತಿನಿಂದ ನಮಗೆ ತಿಳಿಯುವುದೇನೆಂದರೆ, ಮರ್ಕಜ್ ಕೈಕಂಬ ಭವಿಷ್ಯದ ಭರವಸೆಗಳನ್ನು ಕಟ್ಟುವ ಉತ್ತಮ ನಾಯಕರನ್ನು ಬೆಳೆಸುತ್ತಾ ಇದೆ. ಇದೆಲ್ಲವೂ ಇಸ್ಲಾಮಿನ ಚೌಕಟ್ಟಿನಲ್ಲಿಯೇ ಸಾಗುತ್ತಾ ಇದೆ. ಇದು ಕೇವಲ ಸಾಧನೆಯಲ್ಲ, ನಮ್ಮ ಆಧುನಿಕ ಸಮಾಜದ ಅವಶ್ಯಕತೆಯೂ ಆಗಿದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಅಸ್ಸಲಾಮ. ಥ್ಯಾಂಕ್ ಯು.